ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಅವರು ಒಂದಷ್ಟು ಅವಾಚ್ಯ ಶಬ್ದಗಳನ್ನ ಉಪಯೋಗಿಸ್ತಾ ಇದ್ದಾರೆ. ಈ ಅವಾಚ್ಯ ಶಬ್ದಗಳನ್ನ ಉಪಯೋಗಿಸ್ತಾ ಇರೋದ್ರಿಂದ ಈಗ ನಮ್ಮ ಮನೆಗಳಲ್ಲಿ ಸಂಸಾರಗಳಿರ್ತವೆ, ಮಕ್ಳುಗಳು ನೋಡ್ತಾ ಇರ್ತಾರೆ. ಸಮಾಜದಲ್ಲಿ ಏನಾಗ್ತಾ ಇದೆ ಅಂದರೆ ಅದು ಬೇರೆ ರೀತಿಯ ಸಂದೇಶನ ಕೊಡ್ತಾ ಇದ್ದಾರೆ. ಇವರು ಒಂದು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂತಹ ವ್ಯಕ್ತಿ ಒಂದು ಮೀಡಿಯಾ ಮುಂದೆ ಕೂತಿದ್ದಾಗ, ಲೈವಲ್ಲಿ ಕೂತಿದ್ದಾಗ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಉಪದೇಶನ ಕೊಡ್ತಕ್ಕಂಥ ವ್ಯಕ್ತಿಯನ್ನು ಈಗ ನೋಡಿ, ನಾವು ಒಂದು ಗೋವನ್ನು ಪೂಜೆ ಮಾಡೋದಾದರೆ ಶ್ರೀ ಸ್ಥಾನ ಅಂತ ಹೇಳ್ಬಿಟ್ಟು ನಾವು ಪೂಜೆ ಮಾಡ್ತೀವಿ, ಹೌದಲ್ಲೂರ? ಈಗ ನೂರಾರು ಮುಕ್ಕೋಟಿ ದೇವತೆಗಳು ನಮ್ಮ ಗೋವಿನಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ ಇದ್ದಾರೆ. ನಮ್ಮ ಲಕ್ಷ್ಮೀ ದೇವತೆಯನ್ನು ನಾವು ಮಾಡೋ ಕೆಲಸದಲ್ಲಿ ನಾವು ಕಾಣ್ತೀವಿ. ನಮ್ಮ ಕರಗ್ರೆ ವಸತೆ ಲಕ್ಷ್ಮಿ ಅಂತ ಕರೀತಾರೆ. ಕಾರಣ ಏನಂದರೆ, ಮನುಷ್ಯನ ಭಾಗದಲ್ಲಿ ಕೈಯಲ್ಲಿ ಲಕ್ಷ್ಮಿ ಇದ್ದಾಳೆ ಅಂತ ಕರೆಯೋದು, ಅಂಡಲ್ಲಿ ಲಕ್ಷ್ಮಿ ಇದ್ದಾಳೆ ಅಂತ ಕರೆಯಲ್ಲ. ಗೋವಿಗೂ ಮನುಷ್ಯನಿಗೂ ಒಂದೇನಾ? ಅದು ಹೇಳ್ಬಾರ್ದು ಮಾತು, ನಮ್ಗೆ ಹೇಳಲಿಕ್ಕೆ ಮುಜುಗರ ಆಗ್ತೈತೆ. ಪೂಜೆ ಮಾಡಿ ಅಂತ ಹೇಳ್ತಾರಲ್ಲ, ಯಾವ ರೀತಿ ಪೂಜೆ ಮಾಡ್ಬೇಕ್ರಿ? ಸಮಾಜನ ಇದು ಯಾವ ದಿಕ್ಕಿನಲ್ಲಿ ತಗೊಂಡೋಗ್ತಾ ಇದ್ದಾರೆ ಇವರು? ಒಂದು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಯಾವ ರೀತಿ ಮಾತಾಡಬೇಕು ಅವರು? ಕ್ರಿಕೆಟ್ ಬೆಟ್ಟಿಂಗು ಬನ್ನಿ ಜಿಂಗ ಲಕ 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 ಅಂತಾರೆ. ಹುಡುಗರುಗಳು ಜೀವನ ಹಾಳು ಮಾಡ್ತಾ ಇದ್ದಾರೆ ಇವರೆಲ್ಲ ಸೇರ್ಕೊಂಡು. ಸಮಾಜಕ್ಕೆ ಬೇರೆ ರೀತಿಯ ಒಂದು ದುಷ್ಪರಿಣಾಮ ಬೀರ್ತಕ್ಕಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನನ್ನ ಧರ್ಮದ ಬಗ್ಗೆ ನನಗೆ ನನ್ನ ಭಾವನೆಗಳಿಗೆ ಧಕ್ಕೆ ಉಂಟಾಗಿದೆ ಇವತ್ತು. ಅದರಿಂದ ಇವತ್ತು ಆರ್ಯವರ್ಧನ್ ಗುರೂಜಿ ಅವ್ರ ಆಫೀಸಿಗೆ ಬಂದಿದ್ದೀವಿ. ಅವ್ರು ಬಂದು ಸಾಮಾಜಿಕವಾಗಿ ಅವರು ಕ್ಷಮೆ ಕೇಳಬೇಕು. ಇಲ್ಲಾಂದರೆ ಈಗ ಹೋಗಿ ಇಲ್ಲೇ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಅವ್ರ ಮೇಲೆ ಮೊಕದ್ದಮೆನ ಹೂಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಕಡೆಯಿಂದವ ಇದನ್ನು ನಾವು ಮಾಡ್ತೀವಿ. ಅವ್ರು ಕ್ಷಮೆ ಕೇಳದೆ ಹೋದರೆ ಇವತ್ತು ಬಂದಿರೋದು 4ರಿಂದ 5 ಜನ ಇರ್ಬೋದು, ಮುಂದೆ ಅತಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅವ್ರ ಮೇಲೆ. ನಾವು ಇದನ್ನು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ. ಅದನ್ನೇ ಮೇಡಮ್ ನಾವು ಹೇಳ್ತಿರೋದು. ಈಗ ಯಾಕೆ ಅಂದರೆ ಸಾಮಾಜಿಕ ಜಾಲತಾಣ ಅಂದರೆ ಪ್ರತಿಯೊಬ್ಬರು ನೋಡ್ತಾರೆ. ಒಬ್ಬ ಚಿಕ್ಕ ವಯಸ್ಸಿನ ಮಗುವಿನಿಂದ ಹಿಡಿದು ದೊಡ್ಡವ್ರ ತಕ್ಕನೂ ನೋಡ್ತಾರೆ. ಮಕ್ಕಳ ಮನಸ್ಸಿನ ಮೇಲೆ ಯಾವ ಪರಿಣಾಮ ಬೀರ್ಬೋದು? ಅದು ನಮ್ಮ ಹಿರಿಯರು ಇರ್ಬೋದು, ನಮ್ಮ ಪೂರ್ವಿಕರು ಇರ್ಬೋದು, ನಮಗೆ ನಮ್ಮ ಧರ್ಮದಲ್ಲಿ ಇದೇ ರೀತಿ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು ಅಂತ ಒಂದು ಕಟ್ಟುಪಾಡುಗಳನ್ನ ಮಾಡಿಕೊಟ್ಟಿದ್ದಾರೆ, ಹೌದಲ್ವಾ? ಅದನ್ನು ಇವರು ಗೋವಿನ ಶ್ರೀಸ್ಥಾನನ ನಾವು ಪೂಜೆ ಮಾಡೋದು ಬಿಟ್ಬಿಟ್ಟು ಮನುಷ್ಯನ ಹಿಂಭಾಗಕ್ಕೆ ಪೂಜೆ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕಾಗ್ತದ? ಅದು ಅಲ್ಲದೆ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ, ಆ ಜಾಗನ ಸುಖಕ್ಕೋಸ್ಕರ ಉಪಯೋಗಿಸ್ಕೊಳ್ಳಿ, ಕಿಸ್ ಮಾಡ್ತೀರಾ. ಅದೇನ್ರಿ ಅದು? ಹೆಣ್ಮಕ್ಳು ನೋಡೋ ಅಂಥದ, ಮನೆಗಳಲ್ಲಿ ಸಂಸಾರಸ್ಥರು ನೋಡೋ ಅಂಥ ಕಂಟೆಂಟ್ ಅವೆಲ್ಲವ? ಒಂದು ಗುರುಸ್ಥಾನದಲ್ಲಿರೋರು ಸಮಾಜಕ್ಕೆ ಗುರುವಾಗಿ ಏನು ಮಾಡಬೇಕು, ಸಮಾಜನ ತಿದ್ದಂಥ ಕೆಲಸಗಳನ್ನ ಮಾಡಬೇಕಾ ಹೊರತು ಸಮಾಜದಲ್ಲಿ ಅಶಾಂತಿ ಎಪ್ಸಕ್ಕಂಥ ಕೆಲಸಗಳನ್ನ ಹೇಳಿಕೆಗಳನ್ನ ಕೊಡಬಾರ್ದು. ಮೇಡಮ್, ಜ್ಯೋತಿಷ್ಯ ಅಂದರೆ ನನಗೆ ಗೊತ್ತಿಲ್ಲ. ನಾವು ಮಾಡೋ ಕೆಲಸದಲ್ಲಿ ನಾವು ನಮ್ಮ ಜ್ಯೋತಿಷ್ಯನ ಕಟ್ಕೊಂಡಿದ್ದೀವಿ, ಹೌದಲ್ಲೂರಾ? ಈಗ ಯಾರೋ ಒಬ್ಬರು ಜ್ಯೋತಿಷ್ಯ ಹೇಳ್ದಟ್ಟಿಗೆ ನಾನು ಕೋಟ್ಯಾಧಿಪತಿ ಆಗಲ್ಲ. ಅಂಡು ಒಳಗಡೆ ಇದ್ದಷ್ಟು ಕೋಟ್ಯಾಧಿಪತಿ ಆಗ್ತಾರಂತೆ, ಅಂಡು ಆಚೆ ಕಡೆ ಇದ್ದಷ್ಟು ಲಕ್ಷ್ಮಿ ಬರಲ್ವಂತೆ. ಏನು ಮೇಡಮ್ ಅದು ಮಾತು? ಅದು ಆಡೋ ಮಾತಾ ಮೇಡಮ್? ಅದು ಈಗ ಅದೇ ಟ್ರೆಂಡ್ ಆಗಿದೆಯಲ್ಲ ಸರ್, ಯಾವುದು ರೀಲ್ಸ್ ಅದೇ ತಪ್ಪಾಗಿರೋದು ನೋಡಿ. ಈಗ ಎಲ್ಲರೂ ಟ್ರೆಂಡ್ ಮಾಡಿರೋ ಅದನ್ನು ಖಂಡಿಸಿ ಯಾರು ಕೇಳಲಿಲ್ಲ. ಖಂಡಿಸಿ ಕೇಳಬೇಕಂತವನ. ಯಾಕೆಂದ್ರೆ ನಾಳಿಕೆ ಇವತ್ತು ಈ ಒಬ್ಬರು ಗುರುಜಿ ಆಡಿರ್ತಕ್ಕಂಥ ಮಾತನ್ನ ಇವ್ರು ನೋಡ್ಕೊಂಡು ಇನ್ನೊಬ್ರು ಗುರುಜಿಗಳು ಆಡ್ತಾರೆ. ಎಲ್ಲ ಗುರುಜಿಗೂ ಇವರು ಒಬ್ಬರನ್ನ ಹೋಲಿಸಬೇಡಿ. ಅಲ್ಲ, ನಾನು ಹೇಳ್ತಾ ಇರೋದು ಹೋಲಿಸ್ತಾ ಇಲ್ಲ ನಾನು ಮೇಡಮ್, ನಾನು ಹೋಲಿಸ್ತಾ ಇಲ್ಲ. ಯಾಕೆ ಅಂದರೆ ಇವ್ರು ಈ ರೀತಿ ಮಾತಾಡಿ ಮುಂದೆ ಬಂದಿದ್ದಾರೆ. ಈಗ ನಾನು ಮುಂದೆ ಬರಬೇಕು ಅಂತ ಇರುತ್ತಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಅದರಿಂದವ ಇವ್ರಿಗೆ ಇವತ್ತು ನಾವು ಪಾಠ ಕಳಿಸಿರೆ ನಾಳೆ ಇನ್ಯಾವ ವ್ಯಕ್ತಿನೂ ಈ ರೀತಿ ಅವಾಚ್ಯ ಶಬ್ದಗಳನ್ನ ಉಪಯೋಗಿಸಲ್ಲ, ಮುಂದಕ್ಕೆ ಉಪಯೋಗಿಸೋಕ್ಕೆ ಯೋಚನೆ ಮಾಡ್ತಾರೆ, ಹೌದಲ್ಲೂರ? ಇವತ್ತು ನಮ್ಮ ಸಮಾಜಕ್ಕೆ ನಾವು ಏನು ಒಳ್ಳೆಯದನ್ನು ಕೊಡ್ತೀವಿ ಅದು ನಮಗೆ ಒಳ್ಳೆಯದಾಗುತ್ತಾ ಹೊರತು ಈ ರೀತಿ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಟ್ಕೊಂತ ಹೋದ್ರೆ ಸಮಾಜದಲ್ಲಿ ದುಷ್ಪರಿಣಾಮ ಬೀರುತ್ತೆ. ಏನು ಮೇಡಮ್ ಸುದ್ದಿಲಿ ಇರಬೇಕು ಅಂತಲ್ಲ. ಹಂಗಿದ್ರೆ ಮೇಡಮ್ ಹೋಗಿ ಒಂದು ಕಸ ಬಳಿಯೋ ಕೆಲಸನೋ, ಇಲ್ಲಾಂದರೆ ಒಬ್ರಿಗೆ ಅನ್ನ ಹಾಕೋ ಕೆಲಸನೋ, ಇಲ್ಲಾಂದರೆ ಯಾವ್ದಾರು ಅನಾಥಾಶ್ರಮಕ್ಕೆ ಹೋಗಿ, ಇಲ್ಲ ಕಣ್ಣು ಕಿವಿ ಮೂಗು ಇಲ್ಲದೆ ಇರ್ತಕ್ಕಂಥ ಹುಡುಗರುಗಳಿರ್ತವೆ, ಅಂಥವ್ರಿಗೆ ಕೊಡ್ರಿ. ನೀವು ಒಳ್ಳೇದು ಮಾಡಿ ಸುದ್ದಿಲಿರ್ತೀರಿ ಸದಾವ. ಪೂಜೆ ಮಾಡ್ಕೊಂಡು ನಿಂತ್ಕೊಳ್ಳಿ ಅಂತ ನಾವು ಹೇಳಿಲ್ವಲ್ಲ? ಹಂಗಾರೆ ನಮ್ಮ ಪೂರ್ವಿಕರೆಲ್ಲ ಮಾಡ್ಕೊಂಬಂದವ್ರ? ಹೇಳಿ ನೋಡೋಣ. ನೀವು ಮಾಧ್ಯಮ ಮಿತ್ರರಾಗಿ ನೀವು ಇದನ್ನು ಖಂಡಿಸ್ಬೇಕು. ಯಾಕೆಂದರೆ ನೀವು ಸಮಾಜದಲ್ಲಿ ಆಗ್ತಕ್ಕಂಥ ಧೋರಣೆಗಳನ್ನ ಖಂಡಿಸ್ತಕ್ಕಂಥವ್ರು. ನೀವು ಕೂಡ ಇದನ್ನು ಖಂಡಿಸಿ ಮಾತಾಡಬೇಕು ಸರ್. ಏನಂದ್ರೆ ಅವರು ಹಸುನ ಹೇಗೆ ಪೂಜೆ ಮಾಡ್ತಿರೋ ಹಾಗೆ ಮನುಷ್ಯ ಜಾಗದ್ದು ಅದನ್ನು ಪೂಜೆ ಮಾಡಿ ಅಂತ. ಮೇಡಮ್ ಆಯಿತು ಮೇಡಮ್. ಈಗ ನಮ್ಮ ಗ್ರಂಥಗಳಲ್ಲಿ ಕರಾಗ್ರೆ ವಸತಿ ಲಕ್ಷ್ಮಿ ಅಂತ ಹೇಳಿರೋದೇನಕ್ಕೆ? ನಮ್ಮ ಕೈಗಳಲ್ಲಿ ನಮ್ಮ ಮುಂಭಾಗದಲ್ಲಿ ಲಕ್ಷ್ಮಿ ವಾಸ ನೆಲೆಸ್ತಿರ್ತಾಳೆ ಅಂತ ಹೇಳಿರೋದು. ನಮ್ಮ ಹಿಂಭಾಗದಲ್ಲಿ ಲಕ್ಷ್ಮಿ ನೆಲೆಸಿದ್ದಾಳೆ ಅಂತ ಹೇಳಿಲ್ಲ. ಹಸುಗೆ ಮುಕ್ಕೋಟಿ ದೇವತೆಗಳು ನಮ್ಮ ಪುರಾಣದಲ್ಲಿದೆ, ನನ್ನ ಹಿಂದೂ ಧರ್ಮದ ಪುರಾಣದಲ್ಲಿದೆ. ಹೌದು ಮೇಡಮ್. ಅಲ್ಲ, ಮನುಷ್ಯರಿಗೂ ಹಸುಗೂ ಒಂದೇ ಮೇಡಮ್? ಮನುಷ್ಯರಿಗೂ ಹಸುಗೂ ಒಂದೇ?
ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಪುರಾಣಗಳ ಪ್ರಕಾರ ನಮ್ಮ ಋಷಿಮುನಿಗಳು ದೊಡ್ಡ ದೊಡ್ಡ ಈ ಗುರುಗಳಿರ್ಬೋದು, ನಮ್ಮ ಮಠಾಧೀಶರುಗಳಿರ್ಬೋದು, ಅವರೆಲ್ಲವ ಗೋವನ್ನು ಅತಿ ಉನ್ನತ ಮಟ್ಟದಲ್ಲಿ ಇಟ್ಟಿರೋದು. ಅದು ನಾವು ಅತಿ ಉನ್ನತ ಮಟ್ಟದಲ್ಲಿ ಸಕಲ ಪ್ರಾಣಿ ಪಕ್ಷಿಗಳಿಗಿರ್ಬೋದು ಆಕೆಯನ್ನು ತಾಯಿ ಅಂತ ಕರಿತೀವಿ ನಾವು. ಮನುಷ್ಯ ಎಲ್ಲರಿಗೂ ಹಾಲುಣಿಸಿ ಸಾಕ್ತಾ ಇಲ್ಲ. ಗೋಮಾತೆ ಒಬ್ಬಳೇ, ಯಾರಿಗೆ ಒಂದು ಹಾಲಿಲ್ಲ ಅಂದರೂ ಕೊಡೋದು ಗೋಮಾತೆ ಒಬ್ಬಳೇ, ಹೌದಲ್ಲೂರ? ಆಕೆನ ನಾವು ದೇವತೆ ಅಂತ ಪೂಜೆ ಮಾಡಬೇಕು, ಇಲ್ಲ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಮನುಷ್ಯನ ಹಿಂಭಾಗಕ್ಕೆ ಪೂಜೆ ಮಾಡೋಕ್ಕಾಗ್ತದ? ಹೇಳಿ ನೋಡೋಣ. ನಾವು ನಮ್ಮ ದೈವಗಳನ್ನ ಲಕ್ಷ್ಮೀನ ಇರ್ಬೋದು, ಶಿವ ಇರ್ಬೋದು, ಪಾರ್ವತಿ ಇರ್ಬೋದು, ವಿಷ್ಣು ಇರ್ಬೋದು, ನಾರಾಯಣ ಇರ್ಬೋದು, ಇವ್ರನ್ನೆಲ್ಲರನ್ನೂ ನಮ್ಮ ಪೂರ್ವಿಕರು ಏನು ಒಂದು ಕಟ್ಟುಪಾಡುಗಳು ಆಯಾಮಗಳು ಅಂತ ಮಾಡಿಕೊಟ್ಟಿದ್ದಾರೋ ಆ ಒಂದು ನಿಟ್ಟಿನಲ್ಲಿ ನಮ್ಮ ಧರ್ಮ ನಡ್ಕೊತ ಹೋಗ್ತಾ ಇದೆ. ಮಾತಾಡಿದ್ರ ಅವ್ರ ಹತ್ರ? ಮೇಡಮ್ ಬಂದಿದ್ದೀವಿ, ಆದರೆ ಅವರಿಲ್ಲ. ನನಗೆ 11:45 ಬನ್ನಿ ಅಂತ ಹೇಳಿದರು ನೆನೆ. ಈಗ ನಾವು ಬರೋದ್ರೊಳಗೆ ಅವ್ರು ಹೋಗಿದ್ದಾರೆ. ಈಗ ಹೋಗಿ ಸ್ಟೇಷನಲ್ಲಿ ನಾನು ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾಯಿದ್ದೀನಿ ನನ್ನ ಸಂಸ್ಥೆ ಕಡೆಯಿಂದ. ಅವ್ರು ಬರಲೇಬೇಕು, ಇವತ್ತು ಕ್ಷಮೆ ಕೇಳಲೇಬೇಕು ಸಾರ್ವಜನಿಕವಾಗಿ. ಇನ್ನು ಮುಂದೆ ಅವ್ರು ಏನಾರು ಕೇಳದೆ ಹೋದರೆ ಅವ್ರ ಮುಖಕ್ಕೆ ಮಸಿ ಬಳಿತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಅವರ ಭೂತದಹನನೂ ಮಾಡೋಕ್ಕೆ ರೆಡಿ ಇದ್ದೀವಿ ನಾವು. ಅವ್ರ ಕ್ಷಮೆ ಕೇಳಲೇಬೇಕು ಈ ವಿಷಯದಲ್ಲಿ. ಯಾಕೆ ಅಂದರೆ ನಾಳಿಕೆ ಇದೇ ರೀತಿಯ ಯಾವುದೇ ಒಂದು ಸಮಾಜಕ್ಕೆ ತಪ್ಪು ತಿಳುವಳಿಕೆ ತಿಳಿಸ್ಬಾರ್ದು. ಅವ್ರಿಗೆ ಇವಾಗ ಏನೋ ಜ್ಞಾನೋದಯ ಆಗಿರ್ಬೋದು. ಏನು ಜ್ಞಾನೋದಯ ಮೇಡಮ್? ಇಷ್ಟು ದಿವಸ ಸಂಖ್ಯಾಶಾಸ್ತ್ರಜ್ಞರಿಗೆ ಯಾವ ರೀತಿ ಮಾತಾಡಬೇಕು ಅಂತ ಗೊತ್ತಿರಲ್ವಾ? ಯಾವ ರೀತಿ ಮಾತಾಡಬೇಕು ಅಂತ ಗೊತ್ತಿರಲ್ಲ. ಅವ್ರದ್ದೆಲ್ಲ ಆರ್ಯಟಕಲ್ಲಿ ತೆಗೆದು ನೋಡಿ. ನೀವು ಹೆಣ್ಮಗಳಾಗಿ ನಿಮಗೂ ಕೇಳೋಕ್ಕಾಗಲ್ಲ ಕೆಲವೊಂದು ಮಾತುಗಳನ್ನ. ಯಾವುದೋ ಮೊಸರು ಹೊಡೆದು ಹೇಳಿದ್ರಲ್ಲ, ಏನದು? ಹಾಂ, ಮೊಸರೊಡೆ ತಿಂದ್ರದೇನೋ ಆಗುತ್ತಂತೆ, ನಮಗೆ ಗೊತ್ತಿಲ್ಲ ಅದು. ಅದನ್ನು ನಾನು ಕ್ಲೀನಾಗಿ ಕೇಳಿಲ್ಲ, ಅದು ಮರ್ತುಬಿಟ್ಟೆ. ಅದು ಮೊಸರೊಡೆದೊಂದು. ಮತ್ತು ಆ ಹೆಣ್ಣು ಮಕ್ಕಳಿಗೆ ನೀವು ಅದೇನು ಹೇಳ್ತಾ ಇದ್ದಾರೆ, ಒಂದು ನಿಮಿಷ. ಹಾಂ, ನೀವು ನಿಮ್ಮ ಸುಖಕ್ಕೋಸ್ಕರ ಮುಖದ ಮೇಲೆ ಮುತ್ತು ಕೊಡ್ತೀರಾ, ತುಟಿ ಮೇಲೆ ಮುತ್ತು ಕೊಡ್ತೀರಾ, ಆ ಭಾಗನೂ ನೀವು ಎಬ್ಬಿಸ್ಬೇಕು. ಆ ಭಾಗನೂ ಸುಖವಾಗಿ ಇಟ್ಕೋಬೇಕು, ಆಗ ಲಕ್ಷ್ಮಿ ಒಲಿತಾಳೆ. ಯಾವ ಭಾಗ ಸುಖವಾಗಿ ಇಕ್ಕಬೇಕು ಮೇಡಮ್? ನಾವು ಯಾವ ಭಾಗ ಸುಖವಾಗಿ ಇಕ್ಕಬೇಕು? ಅದು 4 ಗೋಡೆಗಳ ಮಧ್ಯದಲ್ಲಿ ನಡೀತಕ್ಕಂಥ ಒಂದು ಮಾತನ್ನು ಇವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ಇವರು ಇಲ್ಲಿ ಸಮಾಜನ ಸರಿ ದಾರಿಲಿ ತಗೊಂಡೋಗಕ್ಕೆ ಮಾಡ್ತಾಯಿದ್ದಾರೆ, ಇಲ್ಲ ಇವರ ಬಿಸ್ನೆಸ್ ನಡೆಸ್ಕೊಳಕ್ಕೆ ಮಾಡ್ತಾಯಿದ್ದಾರೆ. ನಮ್ಮ ಜನಗಳು ಸರಿ ಇಲ್ಲ. ಇಲ್ಲಿ ನಿಂತಿದ್ದಂಗೆ 3 ಜನ ಹೋದರು. ಆರ್ಯವರ್ಧನ್ ಗುರುಜಿ ನಾನು ನೋಡಬೇಕು, ನಾನು ಕೇಳಬೇಕು ಅಂತವ. ಕರೆಕ್ಟಾಗಿ ಕೆಲಸ ಮಾಡಿರೋ ಲಕ್ಷ್ಮಿ ಎಲ್ಲಿದ್ರು ಬರ್ತಾಳೆ.